ರೈತರಿಗೆ ನೀರು ಕೊಡುವಂತ ಕೆಲಸ ಮಾಡಿದ್ವಿ. ನೀರಾವರಿ ಆದ್ರೆ ಸಾಕು, ಮತ್ತೇನಾದ್ರು ಬೇಕಂತ ನಿಮಗೆ ಗ್ಯಾರಂಟಿ 5 ಕಿಲೋ ಸಿಗ್ತೇನೆ. 10 ತಾಸು ಕರೆಂಟ ನೀರು ಇದು ಗೊತ್ತಿದ್ರೆ ನಾನು ಹೇಳಿ ಸಿನಿಮಾ ವಿಧಾನಸಭೆ ಒಳಗೆ ದುರ್ದೈವ ಅಂದ್ರೆ ಯಾರು ಮಾತಾಡೋದಿಲ್ಲ. ಯಾರು ಒಬ್ಬರಿಗೆ ಹೇಳ್ತೀನಿ. ನಾವು ಹೋದ ಸಲ ಮಾತಾಡಿದ ಒಬ್ಬರು ಎದ್ದು ಬಿಟ್ಟು ನಾವೆಲ್ಲ ನೀವು ಸಪೋರ್ಟ್ ಇದ್ದೀವಿ, ನಾವೆಲ್ಲ ಕೂಡಿ ಮುಖ್ಯಮಂತ್ರಿ ಒತ್ತಾಯ ಮಾಡೋಣ, ನಮ್ಗೇನೂ ಬೇಡ. ಈ ಒಂದು ಏನು ನೀರಾವರಿ ಇದೆಯಲ್ಲ ಇದು ಏನು ಯತ್ನಾಳು ಹೇಳಕತ್ತೆ ಸತ್ಯ ಐತೆ ಬಿಟ್ಟು ಮಾತಾಡಲಿ, ಒಬ್ರು ಮಾತಾಡಲಿ. ಬಿಡುವುದು ಬಿಡ್ತಾರ, ಯಾವ್ದು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೇಳ್ತಾರ, ನೀರಾವರಿ ಕೇಳ್ತಾರ, ನಮ್ಮ ಮಕ್ಕಳಿಗೆ ನಿರುದ್ಯೋಗಿ ನೌಕರಿ ಕೊಡೋದು ಹೇಳಿದ್ರ ನಾನು ಹೆಣ್ಣು ಮಕ್ಕಳಿಗೆ IPL ಟಿಕೆಟ್ ಬರ್ತೀನಿ. ನೀವು IPL ಟಿಕೆಟ್ ಸಲ ಕಳಿಸಿದ್ರೆ ನಮ್ಮ ಹೆಣ್ಣು ಮಕ್ಕಳ ಎಲ್ಲಿ ಕಳಿಸಿರಿ ನೀವು? ಏನ ಅಭಿವೃದ್ಧಿ ಕೇಳಕ್ ಕಳಿಸಿದ್ರಿಲ್ಲ, ನಮ್ಮ MLA ಮಾಡಿದ್ದು. ಮತ್ತು IPL ಟಿಕೆಟ್ ಕೊಡ್ರಿ, ನನ್ನ ಹೆಂಡತಿ ಒಂದು ಟಿಕೆಟ್ ಕೊಡ್ರಿ, ನನ್ನೊಂದು ಟಿಕೆಟ್ ಕೊಡ್ರಿ, ನನ್ನ ಮಗು ಒಂದು ಕೊಡ್ರಿ, ನಾ ಇಟ್ಕೊಂಡ್ರೆ ಒಂದು ಕೊಡ್ರಿ ಅಂತ ಕೊಡ್ರಿ. ಅದಕ್ಕೆ ಹೇಳ್ತೀನಿ, ನಮ್ಮ ಜನರಿಗೆ ಬೇಕಾಗಿದ್ದು ನೀರಾವರಿ, ಸ್ವಲ್ಪ ಹುಡುಗರಿಗೆ ನೌಕರಿ. ಯಾರು ಸಿಕ್ಕರೆ ಏನಾಗ್ತದ, ಇವ್ರು ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ. ಯಾರು ಅಕ್ಕಿ ಮನೆಗೆ ಹೋಗೋಕ್ಕೂ ನಾವು ಬಸ್ ಚಾರ್ಜ್ ಕೊಡ್ತೀವಿ, ಕಾಕಿನ ಮನೆಗೆ ಹೋಗೋ ಬಸ್ ಚಾರ್ಜ್ ಕೊಡ್ತೀವಿ, ಅಕ್ಕನ ಮನೆಗೆ ಹೋಗೋಕೆ ಕೊಡ್ತೀವಿ. ನೀವು ಯಾವ ಮಕ್ಕಳಿಗೆ ಪ್ರೋಜನ ಬೇಕಾಗಿಲ್ಲ. ನಮ್ಮ ಜನ ಉದ್ಧಾರ ಆಗ್ಬೇಕಾದ್ರೆ ಎಲ್ಲ ಸಮಾಜ ನೋಡಿ, ನೀರು ಬರ್ತಂದ್ರೆ ಇಡೀ ಊರೇ ಉದ್ಧಾರ. ಎಷ್ಟು ಚೇಂಜ್ ಆಗೈತಿ. ಮೊದಲಿನ ಬಿಜಾಪುರ ಇಲ್ಲಲ್ಲ, ಮೊದಲು ಹೆಂಗಿತ್ತು ಬಿಜಾಪುರ, ಬೇರೆ ಕಾಲುವೆಗಳು ಬರ್ತಾವಿಲ್ಲ. ಇಷ್ಟೆಲ್ಲ ನೀರಾವರಿ ಆಗ್ಯಂದ್ರೆ ಎಷ್ಟೋ ರೈತರು ಉದ್ಧಾರ ಆಗೈತೆ. ಇನ್ನೊಂದು 10-12 ಲಕ್ಷ ಎಕರೆ ನಮ್ಮ ಆಲ್ಮಟ್ಟಿ ಯೋಜನೆ ಆಯ್ತಂದ್ರೆ ನಮ್ಮ ರೈತರು ಯಾರಿಗೂ ಏನು ಬಿಡುವ ಅವಶ್ಯ ತಮ್ಮ ಹೊಲದಾಗ ಒಬ್ಬ ಯಾವ ದೊಡ್ಡ ಮನೆತನ ಇತ್ತು ಅಂದ್ರೆ ಅವ್ನು ಕುಟುಂಬ ಇತ್ತಂದ್ರೆ ಅವ್ನ ಮನೆಯಾಗ ಒಬ್ಬ ಸರ್ಕಾರಿ ನೌಕರಿ ಆಯಿತು, ಉಳಿಕಿದ್ರೆ ಒಕ್ಕಲ್ತನ ಆಯಿತು, ಒಬ್ಬ ವ್ಯಾಪಾರ ಆಯಿತು, ಮಾಡ್ಕೊಂಡು ಹೋದ್ರೆ ಅದು ನಿಜವಾದಂಥ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಚೆನ್ನಮ್ಮ ಅಂತವ್ರನ್ನ ಶಿವಾಜಿ ಮಹಾರಾಜರನ್ನ ಯಾಕೆ ನಡೆಸ್ತಿದ್ರೆ ಅವ್ರ ಆಡಳಿತ ಇತ್ತು, ಅವ್ರ ಜನಪದ ಆಡಳಿತ ಇತ್ತು. ಅವಾಗ ಜನರಿಗಾಗಿ ಕೆಲಸ ಮಾಡ್ತೀವಿ. ಈಗ ನಾವು ಜನರ ನುಗ್ಗಿ ಮಾಡೋದಾಗಿತ್ತು. ಹೀಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಬರೀ ಈ ಡಿಸ್ಟ್ರಿಕ್ಟ್ ಕೊಟ್ಟಂಗೆ ಏನಾದ್ರು ಒಂದು ಸ್ಕೀಮ್ ಕೊಟ್ಟಾಗಲ್ಲ. ಒಟ್ಟಾರೆ ಮುಂದಿನ ದಿವಸದಲ್ಲಿ ಜನ ಜಾಗೃತರಾಗ್ರಿ. ನೀವೆಲ್ಲ ಜಾಗೃತರಾಗ್ರಂದ್ರೆ ಈ ದೇಶನೇ ಸುಧಾರಣೆ ಆಗ್ತದೆ. ಸುಧಾರಣೆ ಆಗೈತೆ ಈ ದೇಶ. ನಮ್ಮ ಕರ್ನಾಟಕನೂ ಸಹಿತ ನಿಮ್ದೆಲ್ಲ ಒಳ್ಳೇದಾಗಬೇಕಂದ್ರೆ ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಆ ಸಂಗೊಳ್ಳಿ ರಾಯಣ್ಣವರು ಇದಕ್ಕೆ ಹೋಗಿದ್ದೆ, ಅದನ್ನು ಗಲ್ಲಿಗೇರಿಸಿದಂಥ ನಂದಗಾಡ್ ಅವತ್ತು ನೋಡಿ ಸುಪ್ರೀಂ ಕೋರ್ಟ್ನಾಗ ನಮ್ಮದು ಸಕ್ರೆ ಫ್ಯಾಕ್ಟ್ರಿ ಕೇಸ್ ಇತ್ತು. ಅವತ್ತೇ ಜಜ್ಮೆಂಟ್ ಬಂದಿತ್ತು. ಅದು ಎಷ್ಟು ಪವರ್ ಇರ್ತದೆ ನೋಡ್ರಿ, ಅವ್ರನ್ನಂತ ಪುರುಷರ ಅಂದ್ರೆ ಸುಮ್ಮನಾಗಿ ಹೋಗಿಲ್ಲ. ಅವ್ರ ಪೂಜೆಗೆ ಅರ್ಹರಾಗ್ಯಾರ ಅಂದ್ರೆ ಅವ್ರ ಬಗ್ಗೆ ಶಕ್ತಿ ಇರ್ತದೆ. ನಾ ಸಂಗೊಳ್ಳಿ ರಾಯಣ್ಣ ನಂದಗಡದು ಅವ್ರ ಇದ್ರದ್ದು ಒಂದೇನು ದ್ವಾರ ಐತಲ್ಲ, ಆ ದ್ವಾರದಾಗ ಹಿಂಗೆ ಒಳಗೆ ಕಾಲು ಇರ್ತಿದ್ರೆ ದಿಲ್ಲಿದಿಂದ ಒಂದು ಫೋನ್ ಬಂತು, ಸುಪ್ರೀಂ ಕೋರ್ಟ್ನಾಗ ನಿಮ್ಮ ಫ್ಯಾಕ್ಟ್ರಿ ಒಂದು ವಾರನಾಗ ಚಾಲು ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ನಾಗ ಆದೇಶ ಆಯ್ತು. ನಂಬೇಕಲ್ಲಿ ಅವ್ರು ಸಂಗೊಳ್ಳಿ ರಾಯಣ್ಣ ಅವತ್ತಿನಿಂದ ಸಂಗೊಳ್ಳಿ ರಾಯಣ್ಣ ಅಂತ ಪುಣ್ಯತಿಥಿ ಮಾಡ್ತಾರಲ್ಲ, ಪ್ರತಿ ವರ್ಷ ನಾನೇ ಪ್ರಸಾದ ವ್ಯವಸ್ಥೆ ಮಾಡ್ತೀನಿ. ಅಂದ್ರೆ ಎಲ್ಲ ಪುಣ್ಯ ಪುರುಷರು ಯಾವುದೇ ಜಾತಿ ಇರುತ್ತೆ, ಈಗ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಮಾಡ್ಬಿಟ್ರಲ್ಲ, ಅವ್ರ ಸಮಾಜ ಕೊಟ್ಟಿದ್ದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸಮಾಜದವ್ರು ಬಂದಿದ್ದೀವಿ. ಎಷ್ಟೋ ಮಂದಿ ಎಲ್ಲ ಸಮಾಜದವರು ನಾನು ಹೊರ ಹಾಕಿದೆ. ಎಲ್ಲ ಸಮಾಜ ಅಂದ್ರೆ ಇದು ಒಂದು ಯಾವುದೋ ಒಂದು ಜಾತಿಗೆ ಸೀಮಿತಲ್ಲ. ನಾವು ಹುಡುಗರು ಮಾಡ್ಯಾರ, ನೀವೆಲ್ಲ ಸರ್ಕಾರ ಕೊಡ್ತೀರಿ. ಕೆಲವೊಂದು ತಕರಾರು ಮಾಡೋರು ಇರ್ತಾರೆ, ಕೇಸ್ ಹಾಕೋರು ಇರ್ತಾರೆ, ಏನು ಮಾಡಕ್ಕೆ ಆಗೋದಿಲ್ಲ. ಅವರು ಯಾರ ಕಾಲದಾಗಿಲ್ಲಪ್ಪ, ರಾಮಾಯಣ ಕಾಲದಾಗಿಲ್ಲ, ಮಹಾಭಾರತನಾಗಿಲ್ಲ, ಎಲ್ಲ ಕಾಲದಾಗ ನಮ್ಮವ್ರ ಕಾಸ್ತಿರ್ತಾರೆ. ಒಳಗೆ ತಂಡಿ ಮುಂಚೆನ ಒಳಗೆ ಒಳಗೆ ಚುಚ್ಚಿ ಕೊಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾರು ತಿಳಿ ಕೆಲಸ ಮಾಡಿ ಇನ್ನು ಒಳ್ಳೆ ಕೆಲಸ ಮಾಡ್ತೀವಿ. ನಾನು ಹೊಂಟಿಲ್ಲ, ಒಬ್ಬನೇ ಹೊಂಟಿ ಸಲಗ ಹೊಂಟಿಲ್ಲ ನಾವು ಕನ್ನಡದಾಗ. ಮೊನ್ನೆ ದಾಖಲೆಕೋಟ್ನಾಗ 4 ಮಾಜಿ ಮುಖ್ಯಮಂತ್ರಿಗಳು ಕರೆದು ಸಭೆಗೆ 200 ಮಂದಿ ಕೂಡಿದ್ದಿಲ್ಲ. ನಾವು ಹೋದಾಗ 2,000 ಮಂದಿ ಕೂಡಿದ್ರಪ್ಪ. ಹಾಲೇ ಕೊಂಡಿದ್ದಿಲ್ಲ ಮೊನ್ನೆ ನೋಡಿ. ಹಿಂದೆ
ಹಿಂದಿನ ದಿವಸ ನಾನು ಮಾಜಿ ಮುಖ್ಯಮಂತ್ರಿ ಎಲ್ಲ ಕೂಡ ಹೋದ್ರೆ 1,000 ಮಂದಿ ಇದ್ದಿಲ್ಲ ಕಮಿಟಿಗೆ. ನಾವು ಹೋದಾಗ 5-6 ಸಾವಿರ ಮಂದಿ ಸುಮ್ ಸೇರ್ತಾರೆ. ಹುಚ್ಚು ಪ್ರಸಂಗಗಳು ಹುಚ್ಚ